ಸೊ ಮತ್ತೆಲ್ಲ ಸೋತ್ರಮ್ಮನು ನಮಸ್ಕಾರ. ನನ್ನ ಹೊಸ ವ್ಲಾಗಿಗೆ ಬೆಳಗ್ಗೆ ಎದ್ದಿದ್ದೀನಿ. ಇವತ್ತು ಆ್ಯಕ್ಚುಲಿ ಯಾಕೋ ಸ್ವಲ್ಪ ಲೈಟಾಗಿ ಹುಷಾರಿಲ್ಲ ನಲ್ಲಿ ನೆಗಡಿ, ಶೀತ, ಸ್ವಲ್ಪ ಥ್ರಾಟ್ ಇನ್ಫೆಕ್ಷನ್ ಥರ ಆಗಿದೆ. ಸೊ ಮಳೆಯಲ್ಲಿ ಸ್ವಲ್ಪ ನೆನೀತಿದ್ದೀನಲ್ವಾ, ಅದರಿಂದ ಸ್ವಲ್ಪ ಆಗಿರಬಹುದು. ಸೊ ಗೊತ್ತಿಲ್ಲ. ಸೊ ಸದ್ಯಕ್ಕೆ ಆದರೂ ಈಗ ಸ್ವಲ್ಪ ಕಾಲೇಜ್ ರೆಡಿಯಾಗಿ ಹೋಗೋಣ. ಕಾಲೇಜ್ ರೆಡಿಯಾಗಿ ಹೋದ್ಮೇಲೆ ನೋಡೋಣ, ಇನ್ನೂ ಸ್ವಲ್ಪ ಹೊತ್ತಿಗೆ ಹುಷಾರಾಗ್ತಾನೆ ಇರುವ ಅಂದ್ಬಿಟ್ಟು ಸದ್ಯಕ್ಕೆ ಮಾತ್ರ ತೊಗೋತೀನಿ. ಆಮೇಲೆ ಹೋದ್ರೆ ಸೊ ಕಾಲೇಜಿಗೆ ಹೋದ್ಮೇಲೆ ಮುಂದಿನ ಬ್ಲಾಗ್. ಸೊ ಗಾಯ್ಸ್ ನೋಡ್ಬೋದು, ಈಗ ನಮ್ಮ ಲ್ಯಾಬ್ ಪ್ರಾಕ್ಟಿಕಲ್ಸ್ನ ನಾವು ಕ್ಲಾಸ್ ರೂಮಲ್ಲೇ ಮಾಡ್ತಾಯಿದ್ದೀವಿ. ಇಲ್ಲಿ ಟಾಪರ್ ಮಾಡ್ತಾಯಿದ್ದೀವಿ ನೋಡಿ. ಸೊ ಬೆಳಗ್ಗೆನ ತುಂಬ ಅವಾಗ್ಲಿಂದ ರೀಲ್ ಮಾಡ್ಕೊಂಡು ಕೂತಿದ್ದ, ಇವಾಗ ಅಲ್ಲಾಡ್ಸ್ಕೊಂಡು ಬಂದ್ಬಿಟ್ಟ. ಇಲ್ಲಿ ಏನೋ ಯೂಸ್ ಮಾಡ್ದಂಗೆ ಬ್ಲಾಗ್ ಹಾಕೋದು ನಾನು ಮಾಡ್ತಿರೋದಲ್ಲಿ ಅವಾಗ್ಲಿಂದ. ನಾನು ಹೇಳಿದ್ದೆ ನಿನಗೇನೋ ಟಾಪರ್ ಅಂತ. ಹೌದು ಅದು ಗೊತ್ತು. ನಾನು ಸೊ ಇಟ್ಸ್ ಬೇಸಿಕಲಿ ಜಲಸಿಂಗ್ ಆಗೋದು ನೋಡಿ. ಬೆಳಗ್ಗೆಯಿಂದ ಕೆಲಸ ಮಾಡ್ತಿದ್ದೇವಲ್ಲ, ತಲೆ ಕೆಟ್ಟು ಎಡಿಟ್ ಮಾಡ್ತಿದ್ವಲ್ಲ. ಹಾಂ, ಸೊ ಆ್ಯಕ್ಚುಲಿ ಬೆಳಗ್ಗೆಯಿಂದ ನಾನು ನಂದು ಕೆಲಸ ಏನು ಇಂಡಿಪೆಂಡೆನ್ಸ್ ಡೇ ಇತ್ತು ಅದು ಕೆಲಸ ಮಾಡ್ತಿದ್ದೆ. ಸೊ ಅದರಿಂದ ಜಾಸ್ತಿ ಏನು ಹೊರಗಡೆ ಬಂದು ಇದು ಮಾಡೋಕ್ಕಾಗಿಲ್ಲ. ಏನೋ ಅಂತಿದ್ದೆ. ಸೊ ಈಗ ಕುತ್ಕೊಂಡು ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ ಸೇರಿಕೊಂಡು. ಇವನೇನು ಈಗ ನಮ್ಮ ರೀಲಿಗೆ ಹೊಸ ಆ್ಯಕ್ಟ್ರು. ನಮಸ್ಕಾರ. ಸೊ ನೋಡಿ ಸರ್, ಈಗ ಆಗ್ಲಿಂದ ನಾವು ಆಲ್ರೆಡಿ ರೆಸಿಸ್ಟರ್ಸ್ನ ಹಾಕಿದ್ದೀವಿ. ಈಗ ಸದ್ಯಕ್ಕೆ ಕಾಂಪೊನೆಂಟ್ಸ್ ಎಲ್ಲ ಮಾಡ್ತಾ ಇದ್ದೀವಿ ಸದ್ಯಕ್ಕೆ. ನಾನು ಮಾಡಿರೋದು ನಾನು ನಾನು ಏನು ಮಾಡ್ತೀನಿ, ನಾಚಿಕೆ ಸ್ವಭಾವ ಜಾಸ್ತಿ ಹೇಳ್ಬಿಟ್ಟಾಗ. ಸೊ ಇವನು ನೆಕ್ಸ್ಟ್ ಗಾರೆ ಕೆಲಸ ಅದನು ಸಿವಿಲ್ ಇಂಜಿನಿಯರ್ ತಾನೆ, ಗಾರೆ ಕೆಲಸ ಆ್ಯಂಡ್ ಎಲೆಕ್ಟ್ರಿಷಿಯನ್. ನಮ್ದು ಎಲೆಕ್ಟ್ರಿಷಿಯನ್ ಕಮ್ಯುನಿಕೇಶನ್ ಎರಡು ಬರುತ್ತೆ. ಅದರಿಂದ ನಾವು ಏನು ಬೇಕು ಹಾಕ್ಬೋದು. ನಿಮ್ಮಂಥವ್ರೆಲ್ಲ ಬರೀ ಒಂದೇ ಕೆಲಸ, ನಮ್ಮದು ಬೇಜಾರು ಕೆಲಸ ಇದೆ. ಆ್ಯಂಡ್ ಡಿಬೇಟ್ ಮುಗಿದೋಗ್ಬಿಡ್ತು ಗೈಸ್. ಸ್ಟಾರ್ಟ್ ಆಗಿದ್ದು ಮುಂಚೆ ಒಂದು ಎಂಟಾಗ್ಬಿಡ್ತು. ಆ್ಯಂಡ್ ಈಗ ನೋಡಿ, ಈಗ ಇನ್ನೂ ಆ್ಯಕ್ಚುಲಿ ತುಂಬ ಕೆಲಸ ಇದೆ. ಆ್ಯಕ್ಚುಲಿ ಲ್ಯಾಬ್ ತುಂಬ ನಾವು ಎಕ್ಸ್ಪೆರಿಮೆಂಟ್ ಮಾಡಬೇಕು. ಆಲ್ರೆಡಿ ಇದು ಬಂದಿದೆ ಇಲ್ಲಿ. ಸೊ ಈಗ ಎಕ್ಸ್ಪೆರಿಮೆಂಟ್ ನಾನು ಮಾಡ್ದಲ್ಲೇ ಯಾರು ಮಾಡಲ್ಲ, ನಾನು ಮಾಡಿಬಿಟ್ಟು ಅದಾದ್ರೆ ಮುಂದಿನ ಬ್ಲಾಗ್. ಸೊ ಗೈಸ್ ಈಗ ಆಲ್ರೆಡಿ ಮಾಡ್ಬಿಟ್ಟು ಮುಗಿಸಿದ್ದೀವಿ. ಇವಾಗ ಪ್ರಾಕ್ಟಿಕಲ್ ತಗೊಂಡೋಗೋದನ್ನ ಮ್ಯಾಮಿಗೆ ತೋರಿಸ್ಬೇಕು ಅಷ್ಟೇ. ಸೊ ಮ್ಯಾಮಿಗೆ ತೋರಿಸಾದ್ಮೇಲೆ ಮತ್ತೆ ಮನೆಗೆ ಹೋಗೋದು. ಸೊ ಗೈಸ್ ಈಗ ಹುಷಾರಿಲ್ಲ, ಇದಾಗಿತ್ತು ಅದಕ್ಕೋಸ್ಕರ ಗಂಟ್ಲು ಸ್ವಲ್ಪ ಇದಾಗಿತ್ತು. ಅದಕ್ಕೋಸ್ಕರ ಶುಂಠಿಗೆ ಕುಡಿಯೋದೆಲ್ಲ ಬಂದಿದ್ದೀವಿ. ಚಾಯ್ ಹೊಂದಿಗೆ ಕೂಡದಾದ್ಮೇಲೆ ಮತ್ತೆ ಮನೆಗೆ ಹೋಗೋದು. ಸೊ ಅದಾದ್ಮೇಲೆ ಸೆಲ್ದ. ಸೊ ಕೊನೆಗೂ ಮನೆಗೆ ಬಂದೆ. ಮನೆಗೆ ಬತ್ತಾ ಸ್ವಲ್ಪ ಹುಷಾರು ಈಗ ಒಂದು ಲೆವೆಲಿಗೆ ಆಗ್ತಾ ಇದ್ದೀನಿ. ಆ್ಯಂಡ್ ಸೊ ನಾರ್ಮಲಾಗಿ ಏನಾದರೂ ಶೀತ ಆಗ್ಬಿಡ್ತು ಅಂದ್ರೆ ನಂದು ಏನು ಪ್ರಾಸೆಸ್ ಇದೆ ಅಂದರೆ, ಫಸ್ಟ್ ಶೀತ ಆಯಿತು ಅಂದರೆ ಮೂಗ್ ಬ್ಲಾಕ್ ಆಗುತ್ತೆ, ಆಮೇಲೆ ಶೀತ ಆಗುತ್ತೆ, ಆಮೇಲೆ ಸ್ವಲ್ಪ ಗಂಟ್ಲು ಪೇಯ್ನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಮೇನ್ ಆ್ಯಕ್ಚುಲಿ ಸ್ವಲ್ಪ ತಲೆನೋವು, ಆಮೇಲೆ ಲೈಟಾಗಿ ಜ್ವರ, ಆಮೇಲೆ ಬಾಡಿ ಪೇಯ್ನ್ ಎಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ. ಅದಕ್ಕೆ ನೀವು ಸ್ಟಾರ್ಟಿಂಗ್ ಇದ್ದಾಗಲೇ ಕ್ಲಿಯರ್ ಮಾಡ್ಕೊಬಿಡ್ಬೇಕು. ನಮ್ಮದು ಗಂಟ್ಲಿಗೆ ಸ್ವಲ್ಪ ಇನ್ನೂ ಪ್ರಾಬ್ಲಮ್ ಇದೆ ಮೇನ್. ಅದಕ್ಕೋಸ್ಕರ ನಾನು ವರ್ಕ್ ಮಾಡ್ತಾ ಇರೋದು. ಈಗ ಮಾತ್ರೆ ತೊಗೊಂಡು ಸರಿ ಹೋಗೋಕ್ಕೆ ಮಾತ್ರೆ ತಂದಿದ್ದೀನಿ. ಸದ್ಯಕ್ಕೆ ಈಗ ಸ್ವಲ್ಪ ಊಟ ಮಾಡಿ ಮಾತ್ರೆ ತೊಗೊಂಡು ಸ್ವಲ್ಪ ಹೊತ್ತು ರೆಸ್ಟು. ಸದ್ಯಕ್ಕೆ ಮುಂದಿನ ಬ್ಲಾಗ್ ಊಟ ಆದಮೇಲೆ. ಸೊ ಸದ್ಯಕ್ಕೆ ಈಗ ನಾನು ಆಗಲೇ ಹೇಳಿದ್ನಲ್ಲ, ಒಂದ್ಸಲ ಶೀತ ಬಂತು ಅಂದರೆ, ಮೂಗ್ ಬ್ಲಾಕ್ ಆಯಿತು ಅಂದರೆ ಥ್ರಾಟ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ, ಆಮೇಲೆ ತಲೆನೋವು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಲೈಟಾಗಿ ಜ್ವರ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಈಗ ಲೈಟಾಗಿ ಹರಡಿ ಜ್ವರ ಬರ್ತಾ ಇದೆ. ಈಗಲೇ ಹೋಗ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗಿ ಇಂಜೆಕ್ಷನ್ ಹಾಕಿ ಬಂದುಬಿಡ್ತೀನಿ. ಸೊ ಸದ್ಯಕ್ಕೆ ಈಗ ವ್ಲಾಗ್ ಹಿಂಗೆ ಎಂಡ್ ಮಾಡ್ತೀನಿ. ಇಂಜೆಕ್ಷನಲ್ಲಿ ಹಾಕ್ಸ್ಕೊಬಂದು ನಾಳೆ ಮತ್ತೆ ಹೊಸ ಸ್ಟಾರ್ಟ್ ಮಾಡ್ತೀನಿ ವ್ಲಾಗು. ಸೊ ಹೇಳ್ತೀನಿ ಬೆಳಗ್ಗೆ ಹೆಂಗಿದೆ ನಂದು ಹೆಲ್ತ್ ಅಂತ ರಿಪೋರ್ಟ್ ಕೊಡ್ತೀನಿ ನಾಳೆ ನಿಮಗೆ. ಸದ್ಯಕ್ಕೆ ಈಗ ವ್ಲಾಗ್ ನಿಮ್ಗೆ ಎಂಡ್ ಮಾಡ್ತೀನಿ. ಹೋಪ್ಸು ನಿಮಗೆ ಇಷ್ಟ ಆಯ್ತು ಇವತ್ತಿನ ವ್ಲಾಗ್ ಅಂದ್ಬಿಟ್ಟು. ಇಷ್ಟ ಆದರೆ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಹೊಸ ಸಿ ಯು. ಬಾಯ್.